ನಮಸ್ಕಾರ ವೀಕ್ಷಕರೇ, ಮೈಲಾರ ಲಿಂಗೇಶ್ವರನಿಗೂ ತಿರುಪತಿ ತಿಮ್ಮಪ್ಪನಿಗೂ ಇರುವ ಸಂಬಂಧವೇನು? ಮೈಲಾರ ಲಿಂಗ ಭಕ್ತರು 7 ಕೋಟಿ ಎಂದು ಏಕೆ ಕರೆಯುತ್ತಾರೆ? ಮೈಲಾರ ಲಿಂಗ ತಿರುಪತಿ ತಿಮ್ಮಪ್ಪನಿಗೆ ಶಾಪವನ್ನ ಕೊಟ್ಟಿದ್ನ? ಹಾಗಾದ್ರೆ ಆ ಶಾಪ ಯಾವುದು? ಮೈಲಾರ ಲಿಂಗನಿಗೆ ತಿರುಪತಿ ತಿಮ್ಮಪ್ಪ ಕೊಟ್ಟ ಶಾಪವ್ಯಾವುದು? ತಿರುಪತಿ ತಿಮ್ಮಪ್ಪ ಪ್ರತಿಯಾಗಿ ಮೈಲಾರನಿಗೆ ಕೊಟ್ಟ ಶಾಪ ಯಾವುದು? ತಿರುಪತಿ ತಿಮ್ಮಪ್ಪನ ಮಗಳನ್ನ ಮೈಲಾರ ಲಿಂಗೇಶ್ವರ ಸ್ವಾಮಿ ಮದುವೆ ಆಗಿದ್ರ? ಕಾಳಿಕ ಭವಿಷ್ಯ ನುಡಿಯುವ ಗೊರವಜ್ಜ ಯಾರು? ಹೀಗೆ ಹಲವು ಅಚ್ಚರಿಸ ಮಾಹಿತಿಗಳನ್ನ ಮೈಲಾರನ ಭಕ್ತರಿಗೆ ತಿಳಿಯದ ರೋಚಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀವು ಮೈಲಾರನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೊರವಲಯದಲ್ಲಿರುವ ಮೈಲಾರದಲ್ಲಿ ಮೈಲಾರ ಲಿಂಗೇಶ್ವರನ ದೇವಾಲಯವಿದೆ. ಇಲ್ಲಿ ಗೊರವೆಯ ಪ್ರತಿ ವರ್ಷ ಮುಂದಿನ ವರ್ಷದ ಆಗು ಹೋಗುಗಳ ಬಗ್ಗೆ ಕಾರ್ಣಿಕದ ಭವಿಷ್ಯವನ್ನ ನುಡಿಯುತ್ತಾರೆ. ಉತ್ತರ ಕರ್ನಾಟಕದ ಮೈಲಾರದಲ್ಲಿ ಪ್ರತಿ ವರ್ಷ ನಡೆಯುವ ಮೈಲಾರ ಮಹೋತ್ಸವದ ಕಾರ್ಣಿಕದ ಸಂದರ್ಭದಲ್ಲಿ ಇಲ್ಲಿ ಗೊರವಜ್ಜ ಕಾರ್ಣಿಕದ ಭವಿಷ್ಯವನ್ನ ನುಡಿಯುತ್ತಾರೆ. ಇಲ್ಲಿ ನುಡಿಯುವ ಕಾರ್ಣಿಕದ ಭವಿಷ್ಯವನ್ನ ಕೇಳಲು ಇಡೀ ರಾಜ್ಯವೇ ಕಾತುರತೆಯಿಂದ ಕಾಯುತ್ತಾ ಇರುತ್ತದೆ. ಉತ್ತರ ಕರ್ನಾಟಕದ ಮೈಲಾರ ಲಿಂಗ ಕಾರ್ಣಿಕದ ಭವಿಷ್ಯವಾಣಿಯು ತುಂಬಾ ಪ್ರಸಿದ್ಧಿ ಹಾಗೂ ಪ್ರಖ್ಯಾತಿಯನ್ನ ಪಡೆದಿದೆ. ಯುಗಾದಿ ಸಮಯ ಬಂದರೆ ಸಾಕು, ಗೊರವಜ್ಜ ಕಾರ್ಣಿಕದ ಭವಿಷ್ಯವನ್ನ ನುಡಿಯುತ್ತಾರೆ. ಸಂಕ್ರಾಂತಿಯಿಂದ ಯುಗಾದಿಗೆ ಕರ್ನಾಟಕದಾದ್ಯಂತ ಅನೇಕ ಜಾತ್ರಾ ಮಹೋತ್ಸವಗಳು ನಡೆಯುತ್ತವೆ. ಆದರೆ ಇದರಲ್ಲೆಲ್ಲ ಉತ್ತರ ಕರ್ನಾಟಕದ ಮೈಲಾರ ಲಿಂಗನ ಜಾತ್ರಾ ಮಹೋತ್ಸವವು ತುಂಬಾ ಪ್ರಖ್ಯಾತಿಯನ್ನ ಪಡೆದಿದೆ. ಈ ಕ್ಷೇತ್ರಕ್ಕೆ ಕರ್ನಾಟಕವಷ್ಟೇ ಅಲ್ಲದೆ ಆಂಧ್ರ ಮತ್ತು ಮಹಾರಾಷ್ಟ್ರದಿಂದ ಜನರು ಕಾಲ್ನಡಿಗೆಯಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರುತ್ತಾರೆ. ಉತ್ತರ ಕರ್ನಾಟಕದ ಮೈಲಾರ ಲಿಂಗನ ಕಾರ್ಣಿಕದ ಭವಿಷ್ಯ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದೆ. ಏಕೆಂದರೆ ಇಲ್ಲಿನ ಕಾರ್ಣಿಕದ ಭವಿಷ್ಯವು ತುಂಬಾ ಕರಾರುವಕ್ಕಾಗಿರುತ್ತದೆ. ಇಲ್ಲಿ ನುಡಿದ ಭವಿಷ್ಯದ ನುಡಿಯ ಪ್ರತಿಯೊಂದು ಪದದ ಮಾತಿನಲ್ಲಿ ಸಾವಿರಾರು ಗೂಢಾರ್ಥಗಳನ್ನ ಒಳಗೊಂಡಿರುತ್ತದೆ. ಮೈಲಾರ ಲಿಂಗನ ಕಾರ್ಣಿಕ ಉತ್ಸವದಲ್ಲಿ ಗೊರವಜ್ಜ ನುಡಿದ ಭವಿಷ್ಯ ನುಡಿಯು ಸುಳ್ಳಾಗಿದ್ದೇ ಇಲ್ಲ. ಅಷ್ಟರ ಮಟ್ಟಿಗೆ ಈ ಕಾರ್ಣಿಕ ಅತ್ಯಂತ ಪ್ರಖ್ಯಾತಿಯನ್ನು ಪಡೆದಿದೆ. ಇವತ್ತಿಗೂ ಉತ್ತರ ಕರ್ನಾಟಕದ ಈ ಭವಿಷ್ಯ ನುಡಿಯು ಸಾಕಷ್ಟು ಗೂಢಾರ್ಥವನ್ನು ಹೊಂದಿದ್ದು ಹಲವಾರು ಅರ್ಥಗಳನ್ನು ಕೊಡುತ್ತೆ. ನುಡಿದ ಭವಿಷ್ಯದ ನುಡಿಗಳು ಯಥಾವತ್ತವಾಗಿ ಪಾಲನೆಯಾಗುತ್ತಿವೆ. ಹಾಗಾದ್ರೆ ಈ ವರ್ಷದ 2024ರ ಗೊರವಜ್ಜ ನುಡಿದ ಕಾರ್ಣಿಕದ ಭವಿಷ್ಯ ನುಡಿ ಯಾವುದು ಎಂದರೆ, ಹುಟ್ಟಿದ ಕಮಲ ಆಕಾಶ ಮುಟ್ಟಿತು, ಮಳೆ ಬೆಳೆ ಸೊಂಪಾದಿತಲೆ ಪರಾಕ್. ಇದು ಮೈಲಾರ ಲಿಂಗೇಶ್ವರದ ಕಾರ್ಣಿಕದ ಭವಿಷ್ಯ ನುಡಿ. ಕಳೆದ 8 ದಿನಗಳಿಂದ ಉಪವಾಸ ಮಾಡಿ ಕಾರ್ಣಿಕ ನುಡಿಯುವ ಗೊರವಜ್ಜ ಕಾರ್ಣಿಕದ ದಿನ ಸಾಂಪ್ರದಾಯಿಕ ವಿಧಿವಿಧಾನದ ಪ್ರಕಾರ ಬಿಲ್ಲನ್ನ ಹೇರಿ ಭವಿಷ್ಯ ನುಡಿದರು. ಹುಟ್ಟಿದ ಕಮಲ ಆಕಾಶ ಏರಿತಲೆ ಪರಾಕ್, ಮಳೆ ಬೆಳೆ ಸೊಂಪಾದಿತಲೆ ಪರಾಕ್. ಈ ಭವಿಷ್ಯದ ನುಡಿಯ ಅರ್ಥ ಹೀಗಿದೆ: ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ, ರೈತರ ಮೊಗದಲ್ಲಿ ಹರ್ಷ ತುಂಬುತ್ತದೆ. ದೇಶದ ಆಡಳಿತದ ಬಗ್ಗೆ ಭವಿಷ್ಯದ ನುಡಿಯು ಮತ್ತೆ ಕಮಲ ಆಡಳಿತಕ್ಕೆ ಬರುತ್ತದೆ ಎಂಬ ಅರ್ಥದಲ್ಲಿ ಈ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಭಂಡಾರದ ಒಡೆಯ ಮೈಲಾರ ಲಿಂಗೇಶ್ವರನ ಪವಾಡವನ್ನ ಇತಿಹಾಸವನ್ನ ನೋಡೋದಾದ್ರೆ, ಈ ಮೈಲಾರ ಲಿಂಗೇಶ್ವರ ಸಾಕ್ಷಾತ್ ಶಿವನ ಪ್ರತಿರೂಪಿಯಾಗಿದ್ದಾನೆ. ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ 2 ರಾಕ್ಷಸರನ್ನ ಸಂಹಾರ ಮಾಡಲು ಧರೆಗಿಳಿದ ಶಿವನ ಸ್ವರೂಪಿಯಾಗಿದ್ದಾನೆ. ಈ ಹಿಂದೆ ಮೈಲಾರದಲ್ಲಿ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ 2 ರಾಕ್ಷಸರಿದ್ದರು. ಇವರು ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ವರವನ್ನ ಪಡೆದಿದ್ದರು. ಈ ವರದ ನೆಪದಲ್ಲೇ ಮೈಲಾರದ ಜನರಿಗೆ ಮತ್ತು ಅಲ್ಲಿನ ಋಷಿ ಮುನಿಗಳಿಗೆ ಪೀಡಕರಾಗಿ ಜನರನ್ನ ಈ 2 ರಾಕ್ಷಸರು ಹಿಂಸಿಸುತ್ತಿದ್ದರು. ಜನರು ಸಾಕಿದ ಪ್ರಾಣಿಗಳನ್ನ ಕಳ್ಳತನ ಮಾಡುತ್ತಿದ್ದರು. ಈ ರಾಕ್ಷಸನ ಉಪಟಳವನ್ನ ತಾಳಲಾರದೆ ಋಷಿ ಮುನಿಗಳು ಶಿವನ ಮೊರೆ ಹೋದಾಗ ಈ ರಾಕ್ಷಸರನ್ನ ಸಂಹಾರ ಮಾಡಲು ಸಾಕ್ಷಾತ್ ಶಿವನೇ ಮೈಲಾರ ಲಿಂಗನ ರೂಪದಲ್ಲಿ ಉದ್ಭವಿಸಿ ಈ 2 ರಾಕ್ಷಸರನ್ನ ಸಂಹಾರ ಮಾಡುತ್ತಾನೆ ಎಂಬ ಕಥೆಯೊಂದು ಪ್ರಚಾರದಲ್ಲಿ ಇದೆ. ಪಶುಪಾಲನಾ ವೃತ್ತಿಯಲ್ಲಿ ಜನಿಸಿದ ಮೈಲಾರರು ಪಶುಗಳ್ಳರಾದ ಮಣಿ ಮತ್ತು ಮಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದರೆಂಬ ಪ್ರತೀತಿ ಇದೆ. ಸಾಕ್ಷಾತ್ ಶಿವನ ಸ್ವರೂಪಿಯಾದ ಮೈಲಾರ ಲಿಂಗೇಶ್ವರರು ಗೊರವರ ಬಾಯಲ್ಲಿ ಕಾರ್ಣಿಕ ಭವಿಷ್ಯವನ್ನ ನುಡಿಸುತ್ತಾರೆಂಬ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಗೊರವರು ಎಂದರೆ ಧಾರ್ಮಿಕ ವೃತ್ತಿ ಗಾಯಕರು ಹಾಗೂ ಇವರು ಒಂದು ಧಾರ್ಮಿಕ ಸಂಪ್ರದಾಯಕ್ಕೆ ಸೇರಿದವರಾಗಿರುತ್ತಾರೆ. ಇನ್ನು ಮೈಲಾರ ಲಿಂಗನಿಗೂ ತಿರುಪತಿ ತಿಮ್ಮಪ್ಪನಿಗೂ ಇರುವ ನೆಂಟಸ್ಥನ ಎಂಥದ್ದು ಅಂದ್ರೆ,
ತಿರುಪತಿ ತಿಮ್ಮಪ್ಪನ ಮಗಳನ್ನ ಮೈಲಾರ ಲಿಂಗೇಶ್ವರರು ಮದುವೆಯಾಗಿರುತ್ತಾರೆ. ಆದರೆ ಮೈಲಾರ ಲಿಂಗೇಶ್ವರರು ವಧು ದಕ್ಷಿಣೆಯಾಗಿ ಕೊಡಬೇಕಾಗಿದ್ದ 7 ಕೋಟಿ ಹೊನ್ನನ್ನ ಕೊಡದೇ ಇದ್ದ ಕಾರಣ ತಿರುಪತಿ ತಿಮ್ಮಪ್ಪ ಮೈಲಾರ ಲಿಂಗೇಶ್ವರನಿಗೆ ನಿನ್ನ ಭಕ್ತರು ನಿನ್ನನ್ನು 7 ಕೋಟಿ ಎಂದು ಕರೆಯಲಿ ಎಂದು ಶಾಪವನ್ನ ಕೊಡುತ್ತಾರೆ. ಮೈಲಾರದ ಭಕ್ತರು 7 ಕೋಟಿ 7 ಕೋಟಿ ಎಂದು ಕೂಗುವಂತಹ ಘೋಷಣೆ ಇದರಿಂದ ಬಂದಿದೆ ಎಂದು ತಿಳಿದು ಬರುತ್ತದೆ. ಹಾಗೆಯೇ ಮೈಲಾರ ಲಿಂಗೇಶ್ವರನು ತಿರುಪತಿ ತಿಮ್ಮಪ್ಪನಿಗೆ ಶಾಪವನ್ನ ನೀಡುತ್ತಾನೆ. ನಿನ್ನ ಭಕ್ತರು ಗೋವಿಂದ ಗೋವಿಂದ ಎನ್ನಲಿ ಎಂಬ ಶಾಪವನ್ನ ನೀಡುತ್ತಾರೆ. ಇದು ಅಲ್ಲದೆ ಇನ್ನು ಮೈಲಾರ ಲಿಂಗೇಶ್ವರನಿಗೆ 7 ಕೋಟಿ ಭಕ್ತರಿರುತ್ತಾರೆ. ನಂತರ ಮೈಲಾರ ಲಿಂಗೇಶ್ವರನು ಮಲ್ಲಾಸುರನನ್ನ ಕೊಲ್ಲಲು 7 ಕೋಟಿ ಗೊರವರನ್ನ ಬಳಸಿಕೊಂಡಿರುತ್ತಾನೆ. ಹಾಗಾಗಿ 7 ಕೋಟಿ 7 ಕೋಟಿ ಎಂಬ ಘೋಷವಾಕ್ಯ ಬಂದಿದೆ. ಗೊರವಯ್ಯ ಅಥವಾ ಗೊರವಜ್ಜ ನುಡಿಯುವಂಥ ಭವಿಷ್ಯವನ್ನ ಉತ್ತರ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಕಲ್ಯಾಣ ಕರ್ನಾಟಕ, ಮಹಾರಾಷ್ಟ್ರದ ಜನರು ನಂಬುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂದರೆ 2024ರಲ್ಲಿ ಗೊರವಯ್ಯ ಬಿಲ್ಲನ್ನು ಏರಿ ಕಾರ್ಣಿಕವನ್ನ ನುಡಿಯುತ್ತಾರೆ. ಲಕ್ಷಾಂತರ ಜನರು ಸೇರಿರುವ ಇಲ್ಲಿ ಗೊರವಯ್ಯ ಒಂದು ಕ್ಷಣ ಬಿಲ್ಲನ್ನು ಏರಿದಾಗ ಈ ಜನರ ಸಮೂಹವೆಲ್ಲ ಸ್ತಬ್ಧವಾಗುತ್ತದೆ. ಗೊರವರು ಮೈಲಾರಲಿಂಗನ ಪರಮ ಭಕ್ತರು, ಧಾರ್ಮಿಕ ಪರಂಪರೆಯನ್ನು ಪಡೆದ ಭಕ್ತರು. ಗೊರವಯ್ಯ ಬಿಲ್ಲನ್ನು ಏರಿದಾಗ ಸದ್ದಲೆ ಪರಾಕ್ ಎಂದಾಕ್ಷಣ ಅಲ್ಲಿ ನೆರೆದ 100 ಮಂದಿ ಒಮ್ಮೆಲೆ ನೀರವ ಮೌನಕ್ಕೆ ಜಾರುತ್ತಾರೆ. ಸದ್ದಲೆ ಎಂದಾಕ್ಷಣ 100 ಜನರಲ್ಲಿ ಮೌನ ಆವರಿಸುತ್ತದೆ. ನಂತರ ಆ ವರ್ಷ ಕಾರ್ಣಿಕದ ಭವಿಷ್ಯವನ್ನ ಗೊರವಪ್ಪ ನುಡಿದು ಬಿಲ್ಲನ್ನ ಬಿಟ್ಟು ಕೆಳಗೆ ಬೀಳುತ್ತಾರೆ. ಭಕ್ತರು ಈ ಭವಿಷ್ಯದ ನುಡಿಯನ್ನು ದೈವವಾಣಿ ಎಂದೇ ಪರಿಗಣಿಸುತ್ತಾರೆ. ಈ ಭವಿಷ್ಯದ ಕಾರ್ಣಿಕ ವಾಣಿಯನ್ನ ಬೇರೆ ಬೇರೆ ವರ್ಗದವರು ಬೇರೆ ಬೇರೆ ರೀತಿಯ ಅರ್ಥೈಸಿಕೊಳ್ಳುತ್ತಾರೆ. ರೈತರು ಮಳೆ ಬೆಳೆ ಆರೋಗ್ಯ ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಭವಿಷ್ಯವನ್ನ ವಿಶ್ಲೇಷಿಸುತ್ತಾರೆ. ವ್ಯಾಪಾರಸ್ಥರು ವ್ಯವಹಾರ ವಹಿವಾಟಿಗೆ ಸಂಬಂಧಿಸಿದಂತೆ ವಿಶ್ಲೇಷಿಸುತ್ತಾರೆ. ಇನ್ನು ಕೆಲವರು ರಾಜಕೀಯವಾಗಿ ವಿಶ್ಲೇಷಣೆ ಮಾಡುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುವ ಕಾರ್ಣಿಕ ಉತ್ಸವದಲ್ಲಿ ಮೈಲಾರ ಲಿಂಗೇಶ್ವರನ ಭಕ್ತರಾದ ಗೊರವಜ್ಜನವರು ಭವಿಷ್ಯವನ್ನು ನುಡಿಯುವುದು ತುಂಬಾ ವಿಶೇಷವಾಗಿದೆ. ಅಂದ್ರೆ ಈ ವರ್ಷ 2024ರಲ್ಲಿ ಗೊರವಜ್ಜ ನುಡಿದ ಕಾರ್ಣಿಕದ ಭವಿಷ್ಯವು ಇಂತಿದೆ. ಹುಟ್ಟಿದ ಕಮಲ ಆಕಾಶಕ್ಕೇರಿತಲೇ ಪರಾಕ್, ಸಂಪಾದಿತಲೇ ಪರಾಕ್ ಎಂಬುದು. ಅಂದ್ರೆ ಈ ಸಲ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ಹಾಗೆಯೇ ರಾಜಕೀಯವಾಗಿ ಯಾವ ಆಡಳಿತ ಪಕ್ಷ ಆಡಳಿತ ನಡೆಸುತ್ತದೆ ಇದನ್ನ ಸೂಚಿಸುತ್ತದೆ. ಬಳ್ಳಾರಿ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮೈಲಾರದಲ್ಲಿ ನಡೆಯುವ ಈ ಕಾರ್ಣಿಕ ಮಹೋತ್ಸವ ತುಂಬಾ ಪ್ರಖ್ಯಾತವಾಗಿದ್ದು, ಗೊರವಜ್ಜನ ಕಾರ್ಣಿಕ ಭವಿಷ್ಯವನ್ನ ಕೇಳಲು ನಾಡಿನಾದ್ಯಂತ ಲಕ್ಷಾಂತರ ಭಕ್ತರು ಇಲ್ಲಿಗೆ ಪ್ರತಿ ವರ್ಷ ಬಂದು ದರ್ಶನವನ್ನ ಪಡೆಯುತ್ತಾರೆ. 100 ವರ್ಷಗಳ ಕಾಲ ಈ ಕಾರ್ಣಿಕ ಮಹೋತ್ಸವ ನಡೆದುಕೊಂಡು ಬಂದಿರುತ್ತದೆ. 7 ಕೋಟಿ ಮೈಲಾರಲಿಂಗನ ಮಹೋತ್ಸವವು ಪ್ರತಿ ವರ್ಷ ನುಡಿಯುವ ಗೊರವಜ್ಜನ ಭವಿಷ್ಯ ನುಡಿ ನಿಜವಾಗಿದೆ. ಭಂಡಾರದ ಒಡೆಯ ಶ್ರೀ ಮೈಲಾರಲಿಂಗೇಶ್ವರ ಕಾರ್ಣಿಕದ ಭವಿಷ್ಯವನ್ನು ನುಡಿಯುವ ಗೊರವಯ್ಯ ವಂಶಪಾರಂಪರ್ಯವಾಗಿ ಆಲಮತ್ತ ಕುಟುಂಬಕ್ಕೆ ಸೇರಿದವರಾಗಿರುತ್ತಾರೆ. ಹೀಗೆ ಮೈಲಾರದಲ್ಲಿ ಗೊರವಜ್ಜ ಪ್ರತಿ ವರ್ಷ ಇಲ್ಲಿ ನಡೆಸುವ ಮೈಲಾರ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಣಿಕದ ಭವಿಷ್ಯವನ್ನ ನುಡಿಯುತ್ತಾರೆ. ಇಲ್ಲಿ ನುಡಿಯುವ ಕಾರ್ಣಿಕದ ಭವಿಷ್ಯವನ್ನ ಕೇಳಲು ಇಡೀ ರಾಜ್ಯವೇ ಕಾತುರತೆಯಿಂದ ಕಾಯುತ್ತಾ ಇರುತ್ತದೆ.